ಧನಂಜಯ ಅವರು ಜನಗಳ ಬಗ್ಗೆ ಜನರ ಪರವಾಗಿ ಮಾತಾಡೋಕ್ಕೆ ಯಾವತ್ತೂ ಹಿಂದೆ ಹಾಕಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಈ ಥರ ವಿರೋಧಗಳನ್ನ ಮಾತಾಡೋದು ನಾನಾಗಿ ಆಗ್ತೋಗೋದಿಲ್ಲ. ಆ ಥರ ಪದೇ ಪದೇ ವಿರೋಧ ವ್ಯಕ್ತ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಮಾತಾಡಬೇಕಂದ್ರೆ ಮನಸ್ಸಿಂದ ಮಾತಾಡಬೇಕು ಅಂದ್ರೂ ಕೂಡ ಒಂದ್ಸತಿ ಯೋಚನೆ ಮಾಡೋ ಥರ ನಿಮ್ಗೆ ಆಗಿದೆ. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಈ ಥರ ನಟರು ಅಥವಾ ಪ್ರೊಡ್ಯೂಸರ್ಸು ಈ ಥರ ರಿಯಾಕ್ಟ್ ಮಾಡಿದಾಗ ಅವ್ರು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಆಗಲಿ ಅಥವಾ ನಟಿಸಿರೋ ಸಿನಿಮಾಗಳು ಬಂದಾಗ ಅದಕ್ಕೆ ಕೆಲವೊಂದು ಕಡೆ ತೊಂದರೆಗಳನ್ನ ಮಾಡುವಂಥ ಎಲಿಮೆಂಟ್ಸ್ ಕೂಡ ಇರ್ತಾರೆ. ಅದನ್ನ ಆ್ಯಂಗಲ್ ಮೈಂಡಲ್ಲಿ ಇಟ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಮುಂದೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಏನಾದ್ರು ಮನಸ್ಸಲ್ಲಿ ಗೊಂದಲಗಳು ಮೂಡಿದೆ ಈ ಸಂದರ್ಭದಲ್ಲಿ? ಇಲ್ಲ, ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗುತ್ತೆ. ನಂದು ಅಂತಲ್ಲ, ಎಲ್ರದ್ದು ವಾಯ್ಸ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ನಾವೆಲ್ಲ ಇಲ್ಲೇ ಇರಬೇಕಲ್ವಾ, ನಾವು ಬದುಕಬೇಕಲ್ವಾ. ಸೊ ಐ ಥಿಂಕ್ ಸಿಸ್ಟಮ್ ಅದೇ ಹಿಂಗೆ ಹೇಳಿ ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ. ಹಂಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ. ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ. ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು. ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ. ಸೊ ಐ ಮೈಟ್ ಬಿ ರಾಂಗ್, ಅದು ಇನ್ನೊಂದು ಚರ್ಚೆ ಆಗ್ಬೋದು, ನಾನು ಹೇಳಿರೋ ತಪ್ಪಾಗ್ಬೋದು. ಓಕೆ, ನಾನು ಆ ಚರ್ಚೆ ಆದಾಗ ನಾನೊಂದಿಷ್ಟು ಕಲಿಬೋದು. ಸೊ ಅದು ನನ್ನ ಅಪ್ರೋಚ್ ಇರುತ್ತೆ. ನಾನು ಹೇಳಿದ್ದೆ ಸರಿ, ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲ. ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ. ಎಲ್ಲದ್ರ ಬಗ್ಗೆ ನಮಗೆ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ? ಈ ತರದ ಪ್ರಮುಖ ಧ್ವನಿಗಳನ್ನ ಸ್ವಲ್ಪ ಸೈಲೆನ್ಸ್ ಮಾಡಿದ್ರೆ ಉಳಿದ ದೊಡ್ಡ ಲಾರ್ಜ್ ಆಡಿಯನ್ಸ್ ಸೈಲೆಂಟ್ ಆಗ್ತಾರೆ. ಅವರು ಹಿಂದೆ ಅನ್ನೋಂಥ ಹುನ್ನಾರ ಕಾಣಿಸುತ್ತೆ. ಕೃತಿಗಳ ಮೂಲಕ ಮಾತಾಡಬೇಕಷ್ಟೆ. ಇವಾಗ ಏನಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ. ಎಲ್ಲದಕ್ಕೂ ಒಂದು ಬೇರೆ ಬೇರೆ ಆ್ಯಂಗಲ್ಗಳು ನಡೀತಾ ಇರುತ್ತೆ. ಸೊ ಅಂದರೆ ನಾನು ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಂದೇನಿದೆ ಅದನ್ನು ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು ಅಥವಾ ನನಗನ್ಸಿದ್ದು ನಾನು ಮಾತಾಡ್ತೀನಿ. ಇಲ್ಲ, ಅದೇ ಹೇಳದ್ನಲ್ಲ, ಅಂದರೆ ಇದು ಅಲ್ಲ ಅಂದರೆ ನಾನೇನೋ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಅದನ್ನು ನಾನು ಆಡಿಯನ್ಸ್ಗೆ ಹೇಳಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ನನ್ನ ಸಿನಿಮಾಗಳು ಕ್ಲಾರಿಟಿ ಅಂತಲ್ಲ, ಅಂದರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡಬೇಕು. ನಾನು ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಮಾಡಿದ್ರೆ, ಈಗ ನೀವೆಲ್ಲ ಸಿಕ್ಕರಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ಇದಕ್ಕೆ ಕ್ಲಾರಿಟಿ ಕೊಡೋ ಅವಶ್ಯಕತೆಯೇ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್. ಎಲ್ಲರೂ ಇಲ್ಲೇ ಇರೋದಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ನಾನು ಈಗ ಆಚೆ ಕಡೆ ನಾನು ಜನಗಳ ಜೊತೆನೇ ಇರ್ತೀನಲ್ವ, ನಾನು ಮಾತಾಡಿಸ್ತೀನಲ್ವ. ಸೊ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ, ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು. ಸೊ ಈಗ ಏನೋ ಅದರಿಂದ ಏನು ಕೆಟ್ಟದ್ದೇನಾಗಿಲ್ಲ, ಅಥವಾ ಅದರಿಂದ ಏನೋ ಹಂಗಾಗೋಯ್ತು ಹಿಂಗಾಗೋಯ್ತು ಡಾಲಿ ಹಿಂಗೆ ಮಾಡಿದ್ರು ಹಂಗಿಲ್ಲಲ್ಲ. ಥ್ಯಾಂಕ್ ಯು. ಡಾಲಿ ಪಿಕ್ಚರ್ಸಿಂದ ಈಗ ನೆಕ್ಸ್ಟ್ ವೀಕ್ JC ದ ಯೂನಿವರ್ಸಿಟಿ ರಿಲೀಸ್ ಇದೆ 6ನೇ ತಾರೀಕು. ಭಾಳ ಒಳ್ಳೆ ಸಬ್ಜೆಕ್ಟ್, ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡುತ್ತೆ. ಅಂದರೆ ಜೈಲಿನ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿರೋ ಸಿನಿಮಾ ಅದು. ಆ್ಯಂಡ್ ದೆನ್ ಹೆಗ್ಗಣ ಮುದ್ದು ಅಂತ ಇನ್ನೊಂದು ಸಿನಿಮಾ ಸದ್ಯದಲ್ಲಿ ಅದ್ರದ್ದು ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಇನ್ನೂ 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ಒಂದು ವೆಬ್ ಸೀರೀಸ್ ಪ್ರೊಡಕ್ಷನ್ ನಡೀತಾ ಇದೆ ಜಿ ಅವ್ರ ಜೊತೆ ಟೈಅಪ್ಪಲ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ಸಿನಿಮಾಗಳೂ ಅಪ್ಡೇಟ್ ಖಂಡಿತ ಕೊಡ್ತೀವಿ. ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನೇನು ಕೊನೆ ಒಂದು 15 ದಿನ ಶೂಟ್ ಇದೆ ನಮ್ಮ ಬಡವರಾಸ್ಕಲ್ ಡೈರೆಕ್ಟರ್ ಜೊತೆ. 666 ಶೂಟ್ ನಡೀತಾ ಇದೆ. ಹಲಗಲಿ ಶೂಟ್
ಅಂದರೆ ಒಂದು 40% ಶೂಟ್ ಮುಗಿದಿದೆ, ಇವಾಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಜಿಂಗೋ ಶುರುವಾಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ. ಡೆಫಿನೆಟ್ಲಿ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಮೀನ್ ಸೇಫ್ ಆ್ಯಂಡ್ ಯಾಕೆಂದರೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲರೂ, ಶಂಕರ್ ಗುರು ಇರಲಿ ಅಥವಾ ಹೇಮಂತ್ ರಾವ್ ಇರಲಿ ಅಥವಾ ನಮ್ಮ ಶಶಾಂಕ್ ಸೋಗಲ್ ಇರಲಿ ಆ್ಯಂಡ್ ಹಲಗಲಿ ಸುಕೇಶು ಎಲ್ಲರೂ ಭಾಳ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಟ್ರಾಗಿ ಭಾಳ ಒಳ್ಳೆ ಪ್ರಾಜೆಕ್ಟ್ಸ್ಗಳ ಜೊತೆ ಬರ್ತೀನಿ. ಆ್ಯಂಡ್ ಪ್ರೊಡಕ್ಷನ್ನು ಡೆಫಿನೆಟ್ಲಿ ಅಂದರೆ ಹೊಸ ಪ್ರತಿಭೆಗಳು ಬಂದು ನಿಂತಾಗ ಮಾತ್ರ ಅದೇನೋ ಅಂದರೆ ಈ ಇಂಡಸ್ಟ್ರಿ ರನ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಹೊಸಬ್ರ ಜೊತೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಟಗರು ಪಲ್ಯ ಭಾಳ ಚೆನ್ನಾಗಾಯಿತು, ಇನ್ನೊಂದು ಪ್ರಾಜೆಕ್ಟ್ ಚೆನ್ನಾಗಾಗಲಿಲ್ಲ. ಬಟ್ ಇವಾಗ ಮತ್ತೆ ಜೇಸಿ, ಹೆಗ್ಗಣ ಮುದ್ದು ಇವೆಲ್ಲ ಏನು ತರ್ತಾ ಇದ್ದೀವಿ ಎಲ್ಲದು ಡೆಫಿನೆಟ್ಲಿ ಭಾಳ ಚೆನ್ನಾಗಿವೆ ಸಿನಿಮಾಗಳು. ತುಂಬ ಕಾನ್ಫಿಡೆಂಟಾಗಿ ಪ್ರೇಕ್ಷಕರ ಮುಂದೆ ಬಂದು ಈ ಥರದ ಸಿನಿಮಾ ಮಾಡಿದ್ದೀವಿ ಅಂತ ಪ್ರೇಕ್ಷಕರ ಮುಂದೆ ಇಡ್ಬೋದು. ಪ್ರೇಕ್ಷಕರು ಹೊಸಬ್ರಿಗೆ ಜಾಗ ಕೊಡಬೇಕು. ತಂದೆ ಆಗ್ತಿರೋದು ಇಲ್ಲ, ಭಾಳ ಖುಷಿಯಾಗಿದೆ. ನಾನು ಯೂಶಲಿ ಭಾಳ ಡಿಸ್ಕಸ್ ಮಾಡ್ತಾ ಇದ್ದೆ ಅಂದರೆ ನಾವು ಫ್ರೆಂಡ್ಸ್ ಜೊತೆ ಅಥವಾ ಈಗ ನೀವುಗಳೇ ಸಿಕ್ದಾಗ್ಲೂ ಮದುವೆ ಬೇಕಾ, ಮದುವೆ ಆಗಬೇಕಾ ಅಂತ ಎಲ್ಲ. ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ. ಆ್ಯಂಡ್ ಥಿಂಕ್ ಇವಾಗ ಆ ಪ್ರೆಗ್ನೆನ್ಸಿ ಆ ಫೇಸು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರೀ ಮಗುದು ವೀಡಿಯೋಸು ಅದೇ ತೋರಿಸ್ತಾ ಇರುತ್ತೆ. ಒಂದು ಎರಡೋ ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದಾಗ ನೋಡಿರೋದು ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ. ಸೊ ನಾನು ಭಾಳ ಈಗಲ್ಲಿ ವೆಯ್ಟಿಂಗ್ ಅಂದರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ಐ ಥಿಂಕ್ ಏನು ಬೇಗ ಮದುವೆಯಾಗಿ ಮಗು ಮಾಡ್ಕೊಳ್ಳಿ, ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್, ಮೋರ್ ಎಂಪಥೆಟಿಕ್ ಅಂತ. ಸೊ ಎಕ್ಸೈಟೆಡ್ ಇದ್ದೀನಿ ಅಷ್ಟೇ. ಇಲ್ಲ, ಆದಷ್ಟು ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಗ ಅಂದರೆ ಕಂಟಿನ್ಯೂಸ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಶೂಟ್ ಮುಗಿಸ್ತಾ ಇದ್ದೀನಿ. ಸೊ ದಟ್ ಒಂದೊಳ್ಳೆ ಬ್ರೇಕ್ ತೊಗೋಬೋದು ಆ ಟೈಮಲ್ಲಿ ಅಂತ. ಡೆಲಿವರಿ ಅಷ್ಟಲ್ಲಿ ಒಂದು 3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀನಿ. ಮೇ ಈಗ ನೀವು ಒಪ್ಕೋತಾ ಇದ್ದೀರಾ, ಇಟ್ಸ್ ವೆರಿ ಹಾರ್ಡ್ ಥಿಂಗ್. ವಿಜಯಪತಿ ವರ್ಕ್ ಆಗಲಿಲ್ಲ ಅಂತ ಥಿಯೇಟ್ರಿಕಲಿ. ಸೊ ಯಾಕೆ ಆಗಲಿಲ್ಲ, ವಾಟ್ ವೆಂಟ್ ರಾಂಗ್? ವರ್ಕ್ ಆಗಲಿಲ್ಲ ಅನ್ನೋದು ಐ ಡೋಂಟ್ ನೋ. ಅಂದರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು. ಅಂದರೆ ನಾವು ಮಾಡಿರೋದೆಲ್ಲದು ಚೆನ್ನಾಗೇ ಇರುತ್ತೆ, ಇಷ್ಟ ಆಗುತ್ತೆ, ನಮ್ಗನ್ಸಿದ್ದೆ ಅವ್ರಿಗೆ ಅನಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ, ಅವ್ರಿಗೆ ಇಷ್ಟ ಆಗಿರಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಅನಿಸ್ಬಾರ್ದು ಅಂತ. ಆನೆಸ್ಟಾಗೇನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಅಷ್ಟಾದರೂ ಆನೆಸ್ಟಿ, ಅಷ್ಟಾದರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿ ಅಂತ. ಸೊ ಅದಂತೂ ಇದೆ. ನೋಡೋಣ. ಅಂದರೆ ಐ ಥಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳನ್ನ. ನಾವು ಏನಾದರೂ ಎಲ್ರದ್ದು ನಾವು ತೆಗಿತಾ ಕೂತ್ರೆ ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ನಾವು ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ, ಅದರಿಂದ ಐ ಡೋಂಟ್ ಥಿಂಕ್ ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ಏನೋ ಒಂದು ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನು. ಎಲ್ಲರೂ ಸೋತಿರೋದೇನೆ, ಎಲ್ಲರೂ ಸೋತಿದ್ದೀವಿ. ಅದು ಆ್ಯಕ್ಟರ್ಗಳಾಗಿ ಸೋತಿದ್ದೀವಿ, ಪ್ರೊಡ್ಯೂಸರ್ಸಾಗಿ ಸೋತಿದ್ದೀವಿ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಪ್ರತಿ ಸಿನಿಮಾನು ಗೆಲ್ಲುತ್ತೆ ಅಂತಲ್ಲ. ಸೊ ವಿದ್ಯಾಪತಿನ ಒಂದು ರೀತಿ ಪ್ರಮೋಟ್ ಮಾಡ್ತಿರಲ್ಲ. ಸೊ ಹೌ ಹ್ಯಾವ್ ಯು ಲರ್ನ್ ಫ್ರಮ್ ದ ಮಿಸ್ಟೇಕ್ ಆಫ್ ವಿದ್ಯಾಪತಿ ಟು ಪೊಸಿಷನ್ ದಿಸ್? ಐ ಡೋಂಟ್ ನೋ, ರಿಲೀಸ್ ಡೇಟು, ಟೈಮು, ಪೊಸಿಷನಿಂಗ್ ಎಲ್ಲ ಖಂಡಿತ ಭಾಳ ಮ್ಯಾಟ್ರ್ ಆಗುತ್ತೆ. ಬಟ್ ನನಗನ್ಸೋದು ನಾವು ಏನೇ ಮಾಡಿದ್ರೂ ಅದು ಫೈನಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ. ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕರನ್ನ ಕರೆಸ್ಬೇಕಂತ. ಆ್ಯಂಡ್ ಹೊಸೊಬ್ಬರು ಎಲ್ಲ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಭಾಳ ಕಷ್ಟ. ಹಂಗೆ ನೋಡಿದ್ರೆ ಟಗರು ಪಲ್ಯಾಗ ಹೆಂಗೆ ಬಂದರು ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಟಗರು ಪಲ್ಯಾಗ ಭಾಳ ಚೆನ್ನಾಗಿ ಆಯ್ತಲ್ಲ ನನಗೆ. ಅದರಲ್ಲೂ ಅಂದರೆ ಹೊಸ ಥರದ ಸಬ್ಜೆಕ್ಟೇ, ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಾಗೆ ಒಂದು ಫೇಸ್ ಇದೆ, ಥಿಯೇಟ್ರಿಗೆ ಕರ್ಕೊಂಬರಬೇಕು, ಆ ಥರದ್ದು ಇರಲಿಲ್ಲ.
ಬಟ್ ಅದರದ್ದು ಹಾಡುಗಳು ಟ್ರೈಲರ್ ಎಲ್ಲ ವರ್ಕ್ ಆಯಿತು ಆ್ಯಂಡ್ ಥಿಯೇಟ್ರಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು. ನಾಟ್ ಓನ್ಲಿ ಇನ್ ಥಿಯೇಟರ್, OTT ಭಾಳ ಚೆನ್ನಾಗಾಯಿತು, ಪೇಪರ್ ವ್ಯೂವಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ಆ ಸಿನಿಮಾಗೆ ಬಂದಿರೋ TVR ಸ್ಟಾರ್ ಸಿನಿಮಾ TVR ಅದಕ್ಕೆ ಬಂದಿರೋದು. ನಿಮಗೆ TVಯಲ್ಲಿ ಆಲ್ಮೋಸ್ಟ್ 7.5 7.6 TVR ಬಂದಿರೋದು, ಅಂದರೆ ಟಗರು ಪಲ್ಯ ಸಿನಿಮಾಗೆ. ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ, ಹಾಗೆ ಈಗ JC ದ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅವ್ರುಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.